ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾಳೆ ನನ್ನ ತಂಗಿ ಎಂಗೇಜ್ಮೆಂಟ್ ಇದೆ, ಹಾಗಾಗಿ ಊರಿಗೆ ಹೋಗ್ತಾ ಇದ್ದೀನಿ. ನಾನು ನವ್ಯ ಇಬ್ಬರು ಊರಿಗೆ ಹೋಗ್ತಾ ಇದ್ದೀವಿ. ಮುಂಚೆನೇ ಹೋಗ್ತಾ ಇದ್ದೀನಿ ಒಂದಿನ. ನಮ್ಮ ಅಪ್ಪಾಜಿ ಬರ್ತಾರೆ, ನಾನು ಇಲ್ಲಿ ಬಸ್ಸಿಗೆ ಬಂದು ಕಾಯ್ತಾ ಇದ್ದೀನಿ. ಇವಾಗ ನಮ್ಮ ಅಪ್ಪಾಜಿ ಬಂದರು, ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ನವ್ಯಂಗೆ ಹುಷಾರಿಲ್ಲ, 2 ದಿವಸದಿಂದ ಹುಷಾರಿಲ್ಲ. ಗ್ಲೂಕೋಸ್ ಎಲ್ಲ ಹಾಕ್ಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆಯವ್ರು ನಾಳೆ ಬರ್ತಾರೆ. ತಮ್ಮನ ಮಿಸ್ಸಸ್ಸು ಕಾವ್ಯ ಮತ್ತು ಮಗಳು ಚಾರ್ವಿ. ಅವರು ನೆನ್ನೆ ಊರಿಂದ ಬಂದಿದ್ದಾರೆ, ಬಣೆತನಕ್ಕಿಂತ ಊರಿಗೆ ಹೋಗಿದ್ಲು. ಇದು ನಮ್ಮ ಮನೆ ನೋಡಿ. ಏನಂತಾಳೆ ಕೂದ್ಲೇ ಕೊಟ್ಟವ. ಕೂದ್ಲಿಲ್ಲ ಮಾಮಿ ಇಲ್ಲಿ ಚಾರ್ವಿ ನಮ್ಮಮ್ಮ ಬಾ ಹೊಲ್ದ ಹತ್ರ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು. ಅಲ್ಲಿ ಮೆಣಸಿನ್ಕಾಯಿ ಶುಂಠಿ ಎಲ್ಲ ಕಿತ್ಕೋಬೇಕಿತ್ತು. ಮೆಣಸಿನ್ಕಾಯಿ ಎಲ್ಲ ನಮ್ಮ ಯಶುಗೆ ಸಮ್ಮರ್ ಕ್ಯಾಂಪಿಗೆ ಹಾಕಿದ್ವಲ್ಲ, ಇವತ್ತು ಸಮ್ಮರ್ ಕ್ಯಾಂಪ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಉಳ್ಕೊಂಡಿದ್ರು. ನಾನು ನಾವು ಇಬ್ಬರೇ ಬಂದಿದ್ವಿ. ಸಮ್ಮರ್ ಕ್ಯಾಂಪ್ ಇಲ್ಲ, ಇವತ್ತು ಬರ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇವಾಗ ಫೋನ್ ಮಾಡಿದರು. ನಮ್ಮ ಮನೆಯವರು ಬರ್ತಾರೆ ಹಾಸನಕ್ಕೆ, ಹಂಗಾಗಿ ಇಲ್ಲಿ ಕೆಲಸಗಳೆಲ್ಲ ಮುಗಿಸ್ಕೊಂಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮಮ್ಮ ನಾನು ಕಿತ್ಕೋತಾ ಇದ್ದೀವಿ. ನಮ್ಮ ನವ್ಯ ವೀಡಿಯೋ ಮಾಡ್ಕೊಂಡು ಕೂತಿದ್ಲು, ಕೇಳಲ್ಲ. ನಮ್ಮ ಅಮ್ಮಂಗೆ ನಾವು ಬಂದರೆ ಏನು ಖುಷಿನೋ, ಮನೇಲಿ ಏನು ಬೆಳೆದಿರ್ತೀವಿ ಏನು ಬೇಡ ಅಂದ್ರೂ ಬ್ಯಾಗಿಗೆಲ್ಲ ತುಂಬಿಟ್ಬಿಟ್ಟು ರೆಡಿ ಮಾಡಿರ್ತಾರೆ. ಇಲ್ಲಿ ತರಕಾರಿ ಎಲ್ಲ ಸುಮಾರು ಬೆಳೀತಾರೆ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಮೆಣಸಿನ್ಕಾಯಿ ಎಲ್ಲನೂ. ಇವಾಗೆಲ್ಲ ಸ್ಟೇಜ್ ಎಲ್ಲ ರೆಡಿ ಮಾಡೋಕ್ಕೆ ಬಂದಿದ್ದಾರೆ. ಚೌಟ್ರಿ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗಿ ನೋಡಿದ್ವಿ. ಚೌಟ್ರಿ ಫುಲ್ ಗಲೀಜಾಗಿ ಹೋಗಿತ್ತು. ನಾವೆಲ್ಲ ಫುಲ್ ನಮ್ಮ ಅತ್ತಿಗೆ, ನಾನು, ನಮ್ಮಮ್ಮ ಎಲ್ಲ ಕಸ ಎಲ್ಲ ಗುಡಿಸಿ ಎಲ್ಲ ರೆಡಿ ಮಾಡಿದ್ವಿ. ಸಖತ್ ಕಸ ಇತ್ತು, ಅಕ್ಕಿ ಗೂಡೆಲ್ಲ ಕಟ್ಟಿ ಎಲ್ಲ ಗಲೀಜು ಮಾಡಿದ್ದು. ಇವಾಗೆಲ್ಲ ರೆಡಿ ಮಾಡಿಬಿಟ್ಟು ಬಂದ್ವಿ. ನಾವು ಮನೆ ಹತ್ರ ಬಂದು ಮೆಹಂದಿ ಹಾಕೋರನ್ನು ಕರೆಸಿದ್ಲು ಲಾವಣ್ಯ, ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಮನೇಲೆಲ್ಲ ಜಾಸ್ತಿ ಜನ ಇದ್ವಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಕರೆಸಿದ್ಲು ಮೆಹಂದಿ ಎಲ್ಲ ಹಾಕ್ಸೋಕ್ಕೆ. ಚೆನ್ನಾಗಿ ಹಾಕ್ಕೊಟ್ರು ಇಬ್ಬರು ಬಂದು. ನಾವಿಲ್ಲೇ ಮನೇಲೇ ಎಲ್ಲ ಹಾಕ್ಸ್ಕೊಂಡು, ನಾನು ಹಾಸನಿಗೆ ಸ್ವಲ್ಪ ಐಟಮ್ ತರೋಕ್ಕಿಂತ ಹೋಗಬೇಕಿತ್ತು, ಅದಕ್ಕೆ ನಾನೇ ಫಸ್ಟ್ ಹಾಕಿಸ್ಕೊಂಡು ಇವಾಗ ಹಾಸನಿಗೆ ಹೋಗಬೇಕು. ತುಂಬ ಮಳೆ ಬೇರೆ ಬರ್ತಾಯಿದೆ, ನೋಡ್ಬೇಕು ಇವಾಗ. ಅವಳಿಗೂ ಸಣ್ಣಳಿಗೂ ಮೆಹಂದಿ ಎಲ್ಲ ಚೆನ್ನಾಗಿ ಬಂತು. ಆ ಹುಡುಗ ಲೆಫ್ಟ್ ಹ್ಯಾಂಡಲ್ಲೇ ಹಾಕ್ತಾಯಿದ್ದ ಮೆಹಂದಿನ. ತುಂಬ ನಿಧಾನವಾಗಿ ಚೆನ್ನಾಗಿ ನೀಟಾಗಿ ಹಾಕ್ಕೊಟ್ರು. ನಾನು ಮನೆ ಹತ್ರನೇ ಬಂದು ಹಾಕ್ತಾರೆ, ತುಂಬ ಜಾಸ್ತಿ ಅಮೌಂಟ್ ತಗೋತಾರೆ ಅಂದ್ಕೊಂಡೆ, ಕಡಿಮೆ ಅಮೌಂಟಲ್ಲೇ ಚೆನ್ನಾಗಿ ಹಾಕ್ಕೊಟ್ರು. ಹಾಸನಿಗೆ ಹೋಗ್ಬೇಕಿತ್ತು ಐಟಮ್ ತರೋಕ್ಕೆಲ್ಲ. ನಮ್ಮ ಅಣ್ಣನ ಇವಾಗ ಬಂದರು. ಈಗ ನಮ್ಮ ಮನೆಯವರು, ನಾನು, ನಮ್ಮ ಅಪ್ಪಾಜಿ ಹೋಗ್ಬೇಕು ಇವಾಗ ಹಾಸನಿಗೆ. ತುಂಬ ಮಳೆ ಬರ್ತಾನೆ ಇತ್ತು, ಕಾರಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಆಯ್ತು. ಹಂಗೆ ಹೋಗಿ ಇಸ್ಕೊ ಬರ್ರಿ, ತಗೋ ಟೈಮ್ ಆಗುತ್ತೆ. ಎಷ್ಟು ಜನ ಇದ್ದಾರೆ ಮಕ್ಕಳು? ಒಂದು ಬಾಕ್ಸ್ ಫ್ರೀನಾ? ಫ್ರೀ ಅಲ್ಲ, ವಿಶ್ವಾಸ ಕೊಡೋದು ಎಲ್ರಿಗೂ ಕೊಡಲ್ಲ. ಸರಿ ಆಯ್ತಲ್ಲ, ಅದೇ ಬೇಜಾರಾಗ್ಬಿಡ್ತು. ಐಟಮ್ ಎಲ್ಲ ಕಟ್ಸಿ ಆಯಿತು. ಅವರು ಪರಿಚಯ ಇರೋರು ಅಂತ ಹೇಳ್ಬಿಟ್ಟು ಒಂದು ಬಾಕ್ಸ್ ಫ್ರೀ ಕೊಟ್ಟರು. ನಾವು ಅಪ್ಪಾಜಿ ನಾನು ದಿನಸಿ ಐಟಮ್ ಎಲ್ಲ ಕಟ್ಸೋ ಹೊತ್ತಿಗೆ ನಮ್ಮ ಮನೆಯವರು ಮತ್ತು ಜಗಣ್ಣ ಇಬ್ಬರು ಹರ್ಷ ಬೇಕ್ರಿಗೆ ಹೋಗಿದ್ರು. ಹರ್ಷ ಬೇಕ್ರಿಲಿ ಚಂಪಾಕಲಿ ತುಂಬ ಇಷ್ಟ ನನಗೆ. ಚಂಪಾಕಲಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಮೈಸೂರು ಪಾಕ ತಂದಿದ್ರು. ಇವಾಗ ಓಪನ್ ಮಾಡ್ತಾಯಿದ್ದೀನಿ. ತುಂಬ ಬಿಸಿನೂ ಇತ್ತು, ನಾನು ಯಾವುದೋ ಬೇರೆ ಐಟಮ್ ಅಂದ್ಕೊಂಡೆ. ಸ್ಪೆಷಲ್ ಮೈಸೂರು ಪಾಕು ಫ್ರೆಶ್ ಇತ್ತು, ಚೆನ್ನಾಗಿತ್ತು. ತಿನ್ಕೊಂಡು ಸ್ಪೈಸಿಯಾಗಿ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು, ಸಂಜೆ ಅಲ್ವಾ ಅಂತ ಹೇಳ್ಬಿಟ್ಟು ಹೋದ್ವಿ. ನಮ್ಮ ಅಣ್ಣ ಪಾನಿಪುರಿ ಕೊಡಿಸಿದ್ರು.
ಅವರು ಶನಿವಾರ ಅಲ್ವಾ, ಅವರು ಎಗ್ ಆಮ್ಲೆಟ್ಟು ಇದು ತಗೊಂಡ್ರು, ಬ್ರೆಡ್ ಆಮ್ಲೆಟ್ಟು ಎಲ್ಲ ತಗೊಂಡು ತಿನ್ಕೊಂಡು ಇವಾಗ ಮನೆಗೆ ಬಂದಿದ್ದೀವಿ. ಮನೆಗೆ ಬಂದರೆ ನಮ್ಮ ಅಪ್ಪಾಜಿಗೆ ಮೆಹಂದಿ ಹಾಕ್ತಾಯಿದ್ಲು. ಎಲ್ಲ ಯಶು ತೋರಿಸಿ, ಯಶು ಅಯ್ಯೋ ಚೆನ್ನಾಗಿ ಹಚ್ಚಲ್ ಕಣೆ. ನವೀನ್ ನೋಡಿ ತಿಂತೀನಿ. ನವೀನ್ ಹತ್ರ 1 ಮಾರ್ಕ್ಸು ಇಲ್ಲ 0 ಮಾರ್ಕ್ಸು. ಯಾವ ತಿನ್ನೋ ಕಾಂಪಿಟೇಷನ್ ಇಟ್ರೆ ಇದು ನೋಡ್ಬೇಕಣೆ ಇಬ್ರೊಬ್ರು. ಅವ್ರ ಕಾಂಪಿಟೇಷನ್ ಬಂದ್ರೆ ಎಷ್ಟು ತಿನ್ನೋರು ಫಸ್ಟ್ ಹತ್ತಾಳೆ, ನೀನು ಅದರಲ್ಲೂ ಸ್ಲೋ. ಹಾಗೆ ಚೌಟ್ರಿ ನೋಡೋಣ ಅಂತ ಹೇಳ್ಬಿಟ್ಟು ಶಾಂತಿಗ್ರಾಮಕ್ಕೆ ಹೋದ್ವಿ. ನಮ್ಮ ಅಣ್ಣಾರು ಇರೋದು ಶಾಂತಿಗ್ರಾಮದಲ್ಲೇ. ಚೌಟ್ರಿ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ. ಮತ್ತು ಬಂದೆಲ್ಲ ನೋಡೋಕ್ಕಾಗಲ್ಲ, ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಚೌಟ್ರಿ ಚೆನ್ನಾಗಿದೆ, ರೋಡ್ಸ್ ಹೈವೇ ಪಕ್ಕದ ಚೌಟ್ರಿ, ಸ್ವಯಂವರ ಕಲ್ಯಾಣ ಮಂಟಪ ಅಂತ ಹೇಳ್ಬಿಟ್ಟು ಚೌಟ್ರಿ ಚೆನ್ನಾಗಿದೆ. ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ.